ಬ್ಯಾನರ್ಗಳ ಮೇಲೆ ಸ್ಟಿಕ್ಕರ್ ಅಂಟಿಸಿ ತೀರ್ಥಹಳ್ಳಿ ಯುವ ಕಾಂಗ್ರೆಸ್ ಪ್ರತಿಭಟನೆ. ಜಂತರ್ ಮಂತರ್ನಲ್ಲಿ ನಡೆದಂತಹ ವಿದ್ಯಾರ್ಥಿಗಳ ಮೇಲಿನ ಹಲ್ಲೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿದ್ಯಾರ್ಥಿಗಳಿಗೆ ಲಾಠಿ ಪ್ರಹಾರ ಮಾಡಲು ಹೇಳಿದ್ದು, ವಿದ್ಯಾರ್ಥಿಗಳನ್ನ ಕೊಲ್ಲಿಸಿದ್ದು ಮೋದಿಯೇ ಎಂಬ ಸ್ಟಿಕ್ಕರ್ಗಳನ್ನ ತೀರ್ಥಹಳ್ಳಿಯಲ್ಲಿ ಬಿಜೆಪಿಯವರು ಅಳವಡಿಸಿದ್ದ ಬ್ಯಾನರ್ಗಳ ಮೇಲೆ ಯುವ ಕಾಂಗ್ರೆಸ್ ಕಾರ್ಯಕರ್ತರು ಅಂಟಿಸಿ ಪ್ರತಿಭಟನೆಯನ್ನ ನಡೆಸಿದ್ರು. ನಮ್ಮ ವಿದ್ಯಾರ್ಥಿಗಳನ್ನ ಭಯೋತ್ಪಾದಕರ ರೀತಿಯಲ್ಲಿ ನಡೆಸಿಕೊಂಡಿರ್ತಕ್ಕಂಥ ಈ ಮೋದಿ ಸರ್ಕಾರಕ್ಕೆ ನಮ್ಮ ತೀರ್ಥಹಳ್ಳಿ ಯುವ ಕಾಂಗ್ರೆಸ್ನ ವತಿಯಿಂದ ನಾವು ಧಿಕ್ಕಾರವನ್ನು ಹೇಳ್ತಾ ಇದ್ದೇವೆ. ಪಿಜಿ ಪಾಠ್ಯಕ್ರಮದಲ್ಲಿ ಸಮಗ್ರ ಪರಿಷ್ಕರಣೆ, ಕೌಶಲಾಭಿವೃದ್ಧಿ, ಉದ್ಯಮ ಸ್ನೇಹಿ ಶಿಕ್ಷಣ ಬೆಂಗಳೂರು ವಿಶ್ವವಿದ್ಯಾಲಯ ಚಿಂತನೆ. ಬೆಂಗಳೂರು ವಿಶ್ವವಿದ್ಯಾಲಯವು ತನ್ನ ಪದವಿ ಹಾಗೂ ಸ್ನಾತಕೋತ್ತರ ಪಾಠ್ಯಕ್ರಮದಲ್ಲಿ ಸಮಗ್ರ ಪರಿಷ್ಕರಣೆಯನ್ನ ಕೈಗೊಂಡಿದೆ. ರಾಜ್ಯ ಶಿಕ್ಷಣ ನೀತಿ 2024ರ ಆಶಯಗಳಿಗೆ ಅನುಗುಣವಾಗಿ ರೂಪುಗೊಂಡಿರುವ ಈ ಹೊಸ ಪಾಠ್ಯಕ್ರಮ ವಿದ್ಯಾರ್ಥಿ ಕೇಂದ್ರಿತ, ಫಲಿತಾಂಶ ಆಧಾರಿತ ಶಿಕ್ಷಣ ಹಾಗೂ ಕೌಶಲ್ಯಾಭಿವೃದ್ಧಿ ಹಾಗೂ ಉದ್ಯಮ ಸ್ನೇಹಿ ಶಿಕ್ಷಣಕ್ಕೆ ಹೆಚ್ಚಿನ ಆದ್ಯತೆಯನ್ನ ನೀಡಿದೆ. ರಾಜ್ಯದ 1.10 ಕೋಟಿ ಮತದಾರರ ಹೆಸರು ಡಿಲೀಟ್. ರಾಜ್ಯದ 20% ಬೆಂಗಳೂರಿನ 48% ಮತದಾರರ ಹೆಸರುಗಳು ರದ್ದು. ಕರ್ನಾಟಕದ ಮತದಾರರ ಪಟ್ಟಿ ವಿಶೇಷ ಪರಿಷ್ಕರಣೆ ಈಗ ಅಂತಿಮ ಹಂತಕ್ಕೆ ತಲುಪಿದ್ದು, ಬೆಂಗಳೂರು 1ರಲ್ಲೇ 1 ಕೋಟಿ ಮತದಾರರ ಪೈಕಿ 50 ಲಕ್ಷ ಹೆಸರು ರದ್ದಾಗಿದೆ. ಎಸ್ಐಆರ್ ಫಾರಂ ಅನ್ನು ಸಲ್ಲಿಸಲು ಇನ್ನು 3 ದಿನ ಮಾತ್ರ ಬಾಕಿ ಇದೆ. ಮುಂದಿನ ವರ್ಷ ಪ್ಲಾಸ್ಟಿಕ್ ನೋಟ್ಗಳು ಚಲಾವಣೆಗೆ. ಮೊದಲಿಗೆ 10-20 ಮುಖಬೆಲೆ ನೋಟ್ ಪರಿಚಯ, ಕಾಗದದ ನೋಟ್ಗಳಿಗಿಂತ 4 ಪಟ್ಟು ಹೆಚ್ಚು ಬಾಳಿಕೆ. ಕರೆನ್ಸಿ ನೋಟ್ಗಳ ಬಾಳಿಕೆ ವೃದ್ಧಿಸುವ ಉದ್ದೇಶದಿಂದ ಆರ್ಬಿಐ ಗವರ್ನರ್ ಸಂಜಯ್ ಮಲ್ಹೋತ್ರಾ ಅವರು ಪಾಲಿಮರ್ ನೋಟ್ಗಳನ್ನು 2027-28ರ ಹಣಕಾಸು ಬಿಡುಗಡೆ ಮಾಡುವ ಗುರಿ ಎಂದು ಬುಧವಾರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಅತ್ಯಧಿಕ ಚಲಾವಣೆಯಾಗುವ ಕಡಿಮೆ ಮುಖಬೆಲೆಯ ನೋಟ್ಗಳನ್ನು ಮೊದಲ ಹಂತದಲ್ಲಿ ಜಾರಿಗೆ ತರುವ ಯೋಜನೆ ಇದೆ ಎಂದರು. 2000ಕ್ಕಿಂತ ಮೇಲ್ಪಟ್ಟ ಯುಪಿಐ ಪಾವತಿಗಳ ಮೇಲೆ ಶುಲ್ಕ. ಕೇಂದ್ರ ಸರ್ಕಾರದ ಮಹತ್ವದ ಹೆಜ್ಜೆ, ವ್ಯಾಪಾರಿಗಳಿಗೆ ಪಾವತಿಸಿದರಷ್ಟೇ ಅನ್ವಯ. ಎಷ್ಟು ದಿನ ಉಚಿತವಾಗಿದ್ದ ಯುಪಿಐ ಪಾವತಿಗಳ ಮೇಲೆ ಕೇಂದ್ರ ಸರ್ಕಾರ ಶುಲ್ಕವನ್ನ ವಿಧಿಸಲಾಗಿದೆ. ವ್ಯಕ್ತಿಯಿಂದ ವ್ಯಕ್ತಿಗೆ ಪಾವತಿಸಿದರೆ ಶುಲ್ಕ ವಿಧಿಸುವುದಿಲ್ಲ. ವ್ಯಾಪಾರಿಗಳು ಹೆಚ್ಚಿನ ಮೊತ್ತದ ವಹಿವಾಟಿಗೆ ಶುಲ್ಕ ವಿಧಿಸುವ ಸಾಧ್ಯತೆ ಇದೆ. 0.25ರಿಂದ 0.4ರಷ್ಟು ಇರಲಿದೆ ಎನ್ನಲಾಗಿದೆ. ವಿಧಾನಸೌಧದ ಮುಂದೆ ಫ್ರೀಡಂ ಹಬ್ಬ. ಈ ಬಾರಿ ಸ್ವಾತಂತ್ರ್ಯ ದಿನಾಚರಣೆಗೆ ವಿಶೇಷ ರೀತಿಯಲ್ಲಿ ಸಜ್ಜಾದ ನಮ್ಮ ಬೆಂಗಳೂರು. ಬುಧವಾರ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಬೆಂಗಳೂರು ಅಭಿವೃದ್ಧಿ ಸಚಿವ ಕೃಷ್ಣ ಬೈರೇಗೌಡ ಅವರು, ಬೆಳಿಗ್ಗೆ 11ರಿಂದ ರಾತ್ರಿ 10ರವರೆಗೆ ವಿಧಾನಸೌಧದ ಮೆಟ್ಟಿಲುಗಳ ಮುಂದೆ ಫ್ರೀಡಂ ಹಬ್ಬವನ್ನ ಆಚರಿಸಲಾಗುವುದು. ಈ ಕಾರ್ಯಕ್ರಮದಲ್ಲಿ ಸ್ವಾತಂತ್ರ್ಯ ದಿನಾಚರಣೆಯ ಮಹತ್ವ ಜೊತೆಗೆ ಸಂಭ್ರಮಾಚರಣೆಯ ಪೀಪಲ್ ಪರೇಡ್, ಇಂಡಿಯಾ ಪರೇಡ್, ನಾಟಕ, ಸಂಗೀತ, ರಸಸಂಜೆ, ಮಕ್ಕಳಿಗೆ ವಿವಿಧ ಸ್ಪರ್ಧೆ ಇರಲಿದೆ. ಸಿಎಂ ಇದಕ್ಕೆ ಒಪ್ಪಿಗೆ ನೀಡಿದ್ದಾರೆ ಎಂದು ಮಾಹಿತಿ ನೀಡಿದರು. ಪೊಲೀಸ್ ಮರುಪರೀಕ್ಷೆ ತನಿಖೆಗೆ ಗೃಹ ಮಂತ್ರಿ ಆದೇಶ. ಪ್ರಶ್ನೆ ವಿಳಂಬದ ಹಿನ್ನೆಲೆ ಗೃಹ ಮಂತ್ರಿ ಮಹತ್ವದ ನಿರ್ಧಾರ. ಪರೀಕ್ಷೆಯಲ್ಲಿ ಅಭ್ಯರ್ಥಿಗಳಿಗೆ ನ್ಯಾಯ ದೊರಕಿಸುವ ಉದ್ದೇಶ. ಸದ್ಯದಲ್ಲೇ ತನಿಖೆ ಪ್ರಕ್ರಿಯೆ ಆರಂಭ ಹಾಗೂ ಪಿಜಿ ಪರೀಕ್ಷೆ ಬರೆದಿರುವ ಎಲ್ಲ ಅಭ್ಯರ್ಥಿಗಳಿಗೆ ನ್ಯಾಯ ಮತ್ತು ಪಾರದರ್ಶಕ ತನಿಖೆ ಮತ್ತು ದೋಷಗಳಿಗೆ ಕಠಿಣ ಕ್ರಮಗಳನ್ನು ಕೈಗೊಳ್ಳುತ್ತೇನೆಂದು ಗೃಹ ಮಂತ್ರಿ ಪ್ರಿಯಾಂಕ್ ಖರ್ಗೆ ಅಭ್ಯರ್ಥಿಗಳ ಹಿತದೃಷ್ಟಿಯಿಂದ ಮಹತ್ವದ ಆದೇಶವನ್ನು ಹೊರಡಿಸಿದ್ದಾರೆ. ಮಹಿಳೆಯರಿಗಾಗಿ ಋತುತಾರೆ ಯೋಜನೆ ದೇಶದಲ್ಲೇ ಮೊದಲು ಜಾರಿ. ಬೆಂಗಳೂರಿನ ಆರೋಗ್ಯ ಸೌಧದಲ್ಲಿ ಮಂಗಳವಾರ ಹಮ್ಮಿಕೊಂಡಿದ್ದ ಸುದ್ದಿಗೋಷ್ಠಿಯಲ್ಲಿ ಈ ಕುರಿತು ಮಾಹಿತಿ ನೀಡಿದ ಆರೋಗ್ಯ ಸಚಿವ ಯುಟಿ ಖಾದರ್ ಅವರು, ಋತುಬಂಧನದ ವೇಳೆ ಮಹಿಳೆಯರಲ್ಲಿ ಕಾಣಿಸಿಕೊಳ್ಳುವ ದೈಹಿಕ ಸಮಸ್ಯೆಗಳು ಹಾಗೂ ಮಾನಸಿಕ ಒತ್ತಡ ನಿವಾರಣೆಗಾಗಿ ಆರೋಗ್ಯ ಇಲಾಖೆಯು ಋತುತಾರೆ ಎಂಬ ಹೊಸ ಯೋಜನೆಯನ್ನು ರೂಪಿಸಿದೆ. ನಟಿ ರಮ್ಯಾ ಈ ಯೋಜನೆಯ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಕಾರ್ಯನಿರ್ವಹಿಸಲಿದ್ದಾರೆ ಎಂದು ಮಾಹಿತಿ ನೀಡಿದರು. ಉಡುಪಿಯ ಮಣಿಪಾಲದಲ್ಲಿ ಯಶಸ್ವಿಯಾದ ಆಟಿ ಹಬ್ಬ. ಮಣಿಪಾಲದ ಬಬ್ಬುಸ್ವಾಮಿ ದೈವಸ್ಥಾನದಲ್ಲಿ 2ನೇ ವರ್ಷದ ಆಟಿ ತಿಂಗಳ ತುಳುನಾಡ ಸಾಂಪ್ರದಾಯಿಕ ಆಹಾರೋತ್ಸವವನ್ನು ಏರ್ಪಡಿಸಿದ್ದು 105 ಖಾದ್ಯ ಪಲ್ಯ ಪದಾರ್ಥಗಳಿದ್ದು, ಈ ವರ್ಷದ ಸೇವೆಯಲ್ಲಿ ಬರೋಬ್ಬರಿ 18,000 ಜನರಿಗೆ ಊಟದ ವ್ಯವಸ್ಥೆಯನ್ನ ಮಾಡಲಾಗಿತ್ತು. ಆಗಸ್ಟ್ 6ನೇ ತಾರೀಕು 11:30 ಗಂಟೆಗೆ ನಾವು ದೀಪಾವಳಿ ಕಾರ್ಯಕ್ರಮ ಶುರುವಾಗಿ ಸುಮಾರು ಸಂಜೆ 4 ಗಂಟೆ ತನಕ ಇದನ್ನು ನಾವು ಒಂದು ಕಾರ್ಯಕ್ರಮವನ್ನು ನಡೆಸುವ ಒಂದು ಯೋಜನೆ ಮಾಡಿದ್ದೇವೆ.
ದೊಡ್ಡಣಗದ್ದೆ ದರೆ ಕುಸಿತ ಪ್ರದೇಶಕ್ಕೆ ಶಾಸಕ ಆರಗ ಭೇಟಿ. ತೀರ್ಥಹಳ್ಳಿ ಕ್ಷೇತ್ರದ ಹೊಸನಗರ ತಾಲೂಕಿನ ಅಂಡುಗ ದೋದರು ಪಂಚಾಯಿತಿಯ ದೊಡ್ಡಿನಗದ್ದೆ ಗ್ರಾಮದ ಮನೆಯೊಂದರ ಪಕ್ಕದಲ್ಲೇ ದರೆ ಕುಸಿದು ಬಿದ್ದಿದ್ದು, ಶಾಸಕ ಆರಗ ಜ್ಞಾನೇಂದ್ರ ಅವರು ಗ್ರಾಮಸ್ಥರು ಮತ್ತು ಅಧಿಕಾರಿಗಳೊಂದಿಗೆ ಭೇಟಿ ನೀಡಿ ಪರಿಶೀಲಿಸಿ ಸೂಕ್ತ ಪರಿಹಾರ ಒದಗಿಸಲು ಕ್ರಮ ಕೈಗೊಳ್ಳುವಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ಒಂದು ಮನೆ ಕಟ್ಟಲಿಕ್ಕೆ ಇದಕ್ಕೆ ಸರ್ಕಾರದ ಕಡೆಯಿಂದ ಸಹಾಯ ಆಗಬೇಕು ಅನ್ನುವಂಥ ನಾನು ಒತ್ತಾಯ ಮಾಡ್ತಾ ಇದ್ದೀನಿ. ಮೀಡಿಯಾ 9 ಕನ್ನಡ ನಿರ್ಭೀತಿಯಿಂದ ನಿಮ್ಮ ಜೊತೆಗಾರ.